ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಧನ್ವಿತ್ ಸ್ಕೂಲಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಇದೆ. ನಾವು ಇವಾಗ ಹೊರಡ್ತಿದ್ದೀವಿ. ಗ್ರ್ಯಾಂಡ್ ಪೇರೆಂಟ್ಸ್ನ ಕರ್ಕೊಂಡು ಹೋಗಬೇಕಿತ್ತು. ಏನು ಮಾಡೋದು, ಅಜ್ಜಿ ತಾತ ಎಲ್ಲ ಊರಲ್ಲಿದ್ದಾರೆ. ಅವ್ನು ಬೆಳಗ್ಗೆನೇ ಹೇಳ್ತಿದ್ದ, ಅಮ್ಮ ಈ ಫಂಕ್ಷನ್ಗೆ ನೀನು ಅಜ್ಜಿ ತಾತನ ಕರ್ಕೊಂಡು ಬರಬೇಕು, ಅಜ್ಜಿ ತಾತನ್ಗೆ ಹೇಳು ಅಂತ ಹೇಳ್ತಿದ್ದ. ಅವ್ರ ಮ್ಯಾಮ್ ಹೇಳಿದ್ರಂತೆ ಅಜ್ಜಿ ತಾತ ಬರಬೇಕು ಅಂತ. ಏನು ಮಾಡೋದು, ಅವರೆಲ್ಲ ಊರಲ್ಲಿದ್ದಾರೆ, ನಾವು ಇಲ್ಲಿ ಬಂದು ಬ್ಯಾಂಗ್ಳೂರಲ್ಲಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವೇ ಹೋಗ್ತಿದ್ದೀವಿ. ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ನನಗೆ ಒಂದು ಖುಷಿ ಏನಪ್ಪ ಅಂತಂದರೆ, ಧನ್ವಿತ್ ಸ್ಕೂಲಲ್ಲಿ ಪ್ರತಿಯೊಂದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಪ್ರತಿಯೊಂದು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ. ಅದನ್ನು ಯಾಕೆ ಮಾಡ್ತಾರೆ, ಹೇಗೆ ಮಾಡಬೇಕು ಅದೆಲ್ಲ ತಿಳಿಸ್ಕೊಡ್ತಾರೆ. ಹಾಗೆ ಇವಾಗ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅಜ್ಜಿ ತಾತ ಎಲ್ಲ ಬಂದಿರ್ತಾರೆ. ಮಕ್ಕಳಿಗೆ ಅಜ್ಜಿ ತಾತನ ಹೇಗೆ ಕೇರ್ ಮಾಡಬೇಕು, ಹೇಗೆ ಪ್ರೀತಿ ಮಾಡಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಇವಾಗೆಲ್ಲ ತುಂಬ ಅಂದರೆ ಈ ಮಕ್ಕಳೆಲ್ಲ ಬರೀ ಮೊಬೈಲು, TV ಬರೀ ಇದರಲ್ಲೇ ಮುಳುಗೋಗಿರ್ತಾರೆ. ಅಜ್ಜಿ ತಾತನ ಜೊತೆ ಟೈಮ್ ಸ್ಪೆಂಡ್ ಎಲ್ಲ ಮಾಡೋದೇ ಇಲ್ಲ. ಮೇ ಬಿ ಇವತ್ತು ಅವನಿಗೆ ಅದನ್ನೆಲ್ಲ ಹೇಳ್ಕೊಡ್ಬೋದು ಅಂತ ಅನ್ಸುತ್ತೆ. ಬನ್ನಿ ಇವಾಗ ಹೋಗೋಣ. ಅಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೇಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನನ್ನ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಬನ್ನಿ ಇವಾಗ ಹೊರಡೋಣ. ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಸ್ಕೂಲ್ ಹತ್ರ ಬಂದ್ವಿ. ನೋಡಿ, ಇವತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇಗೆ ಸ್ಕೂಲಲ್ಲಿ ಯಾವ ರೀತಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಅಜ್ಜಿ ತಾತ ಈ ಥರದ್ದೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ಇದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂತ ಹೇಳಿ ಫೋಟೋ ಫ್ರೇಮ್ ಥರ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಆಗಲೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ, ಒಂದು 10 ಮಿನಿಟ್ಸ್ ಲೇಟ್ ಆಯಿತು. ನೋಡೋಣ ಒಳಗಡೆ ಹೋಗಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ಒಳಗಡೆ ಹೋಗ್ತಿದ್ದಂಗೆ ಪುಟ್ಟ ಮಕ್ಕಳು ರೋಸ್ ಕೊಡ್ತಿದ್ರು. ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಬರ್ತಿದ್ದಾರಲ್ಲ, ಸೊ ಅದಕ್ಕೆ ಸ್ಪೆಷಲ್ ಆಗಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ರೋಸ್ ಕೊಡ್ತಿದ್ರು. ಹಾಗೆ ನಾನು ಚಿನ್ನು ಎಲ್ಲಿ ಕೂತಿದ್ದಾನೆ ಅಂತ ನೋಡ್ತಿದ್ದೆ. ನೋಡಿದ್ರೆ ಅವನು ಅಲ್ಲೇ ಕೂತಿದ್ದಾನೆ, ನಾನೇ ನೋಡಿರಲಿಲ್ಲ. ನೋಡಿ, ಗೇಮ್ಸ್ ಆಡಿಸ್ತಿದ್ದಾರೆ. ಗ್ರ್ಯಾಂಡ್ ಪೇರೆಂಟ್ಸ್ಗೆಲ್ಲ ಒಂದು ಆನೆ ಚಿತ್ರ ಬಿಟ್ಬಿಟ್ಟು ಅದಕ್ಕೆ ಅವ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಆನೆಗೆ ಕಣ್ಣು ಮತ್ತು ಅದರದ್ದು ಬಾಲನ್ನು ನಾವು ಬಿಡಿಸ್ಬೇಕು. ಆ ರೀತಿ ಎಲ್ಲ ಅಜ್ಜಿ ಮತ್ತು ತಾತಂದಿರನ್ನ ಕರೆದು ಅವ್ರ ಕಣ್ಣಿಗೆ ಈ ಥರ ಬಟ್ಟೆ ಕಟ್ಬಿಟ್ಟು ಅದನ್ನು ಬಿಡಿಸೋದಕ್ಕೆ ಅಂತ ಹೇಳ್ತಿದ್ರು. ತುಂಬ ಎಂಜಾಯ್ ಮಾಡ್ತಿದ್ರು. ಮಕ್ಕಳಿರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಗ್ರ್ಯಾಂಡ್ ಪೇರೆಂಟ್ಸ್ಗಳಿಗೆ. ಕೆಲವರು ಸರಿಯಾಗಿ ಬಿಡಿಸ್ತಿದ್ರು, ಕೆಲವರು ಎಲ್ಲೆಲ್ಲೋ ಬಿಡಿಸ್ತಿದ್ರು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ರು. ಅಪ್ಪ ಎಷ್ಟು ತುಂಬ ಜೋರಾಗಿ ಕಿರ್ಚ್ಕೊಂಡು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಿದ್ರು. ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಯಾವ್ಯಾವ ರೀತಿ ಗೇಮೆಲ್ಲ ಆಡಿಸಿದ್ರು. ಹಾಗೆ ಧನ್ವಿತ್ ಹೇಗೆಲ್ಲ ತರಲೆ ಮಾಡ್ತಾನೆ ಸ್ಕೂಲಲ್ಲಿ ಇದ್ದಾಗ ಅಂತಲೂ ನೀವು ನೋಡಿ ಗೊತ್ತಾಗುತ್ತೆ. ತುಂಬ ತರಲೆ ಮಾಡ್ತಿದ್ದಾನೆ. ಅಲ್ಲಿ ಆ ಕಡೆ ಪಪ್ಪ ಬಂದಿಲ್ಲ. ಚಿನ್ನು
ಧನ್ವಿತ್ಗೆ ಏನೋ ಒಂಥರ ಖುಷಿ, ನಮ್ಮ ಪಪ್ಪ ಅಮ್ಮ ಎಲ್ಲ ಬಂದುಬಿಟ್ಟಿದ್ದಾರೆ ಅನ್ನೋ ಥರ ಒಂದು ಖುಷಿಗೆ ಅವನು ಸುಮ್ಮನೆ ಇರ್ತಾ ಇರಲಿಲ್ಲ. ತುಂಬ ತರಲೆ ಮಾಡ್ತಿದ್ದ. ಮಕ್ಳಿಗೆ ಅಷ್ಟೇ ಅಲ್ವಾ, ಸ್ಕೂಲ್ ಹತ್ರ ಅವ್ರ ಪೇರೆಂಟ್ಸ್ ಯಾರಾದರೂ ಬಂದುಬಿಟ್ರೆ ಅವ್ರಿಗೇನೋ ಒಂಥರ ಫುಲ್ ಖುಷಿ. ನಾವು ಅಷ್ಟೇ ಚಿಕ್ಕವರಿದ್ದಾಗ ನಮ್ಮ ಪೇರೆಂಟ್ಸ್ ಏನಾದರೂ ಸ್ಕೂಲ್ ಹತ್ರ ಬಂದಾಗ ಅಷ್ಟೇ ಖುಷಿ ಪಡ್ತಿದ್ದೋ. ಇವನು ಅಷ್ಟೇ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತ. ಹಾಗೆ ಹೇಳಿದ ಮಾತು ಕೇಳ್ತಿಲ್ಲ. ಚಿನ್ನು ಹೇಳ್ತಿದ್ದಾನೆ ಅಜ್ಜಿ ಕರ್ಕೊಂಡು ಬರಬೇಕಿತ್ತು ನೀನು ಪಪ್ಪ ಅಂತ ಅವ್ರ ಪಪ್ಪನ ಹತ್ರ ಕೇಳ್ತಿದ್ದಾನೆ. ಅವ್ನು ಸಖತ್ ಎಂಜಾಯ್ ಮಾಡ್ತಿದ್ದಾನೆ ಈ ಮೂಮೆಂಟ್ಸ್ ಎಲ್ಲನೂ. ನನಗೂ ಅನ್ನಿಸ್ತಿತ್ತು ಅಯ್ಯೋ ಅವ್ನ ಅಜ್ಜಿ ತಾತ ಎಲ್ಲ ಇದ್ದಿದ್ರೆ ಸರಿ ಆಗ್ತಿತ್ತು, ಅವನಿಗೂ ಖುಷಿ ಆಗ್ತಿತ್ತು. ಅಲ್ಲಿ ಮಕ್ಕಳೆಲ್ಲ ಅವ್ರ ಅಜ್ಜಿ ತಾತನ ಹತ್ರ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದು ನೋಡ್ತಾ ನನಗೂ ಹಾಗೆ ಅನ್ನಿಸ್ತಿತ್ತು. ಬಾಯ್, ಅಲ್ಲಿ ನೋಡು. We respect you. We love you. You are like our blessings. You are like our blessings. We feel happy with you. We love your parents. We love our grandparents. We love our parents. We love our parents. One ring. Lord. You want to dance? Dance slowly. Slowly, slowly. ಫ್ರೆಂಡ್ಸ್ ನೋಡ್ತಿದ್ದೀರಿ ಅಲ್ವಾ, ಚಿನ್ನು ಸ್ಕೂಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಮಕ್ಕಳಿಗೆ ತಿಳಿಸಿ ಹೇಳ್ಕೊಡ್ತಿದ್ದಾರೆ. ಗ್ರ್ಯಾಂಡ್ ಪೇರೆಂಟ್ಸ್ನ ಮತ್ತು ಪೇರೆಂಟ್ಸ್ನ ಯಾವ ರೀತಿ ಪ್ರೀತಿ ಮಾಡಬೇಕು, ಅವ್ರನ್ನ ಹೇಗೆ ಕಾಳಜಿ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸಿ ಹೇಳ್ಕೊಡ್ತಿದ್ದಾರೆ. ಹೌದು ಫ್ರೆಂಡ್ಸ್, ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ಎಷ್ಟು ಮುಖ್ಯನೋ ಹಾಗೆ ಅಜ್ಜಿ ತಾತನ ಪ್ರೀತಿ ಕೂಡ ಅಷ್ಟೇ ಮುಖ್ಯ. ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದವರು ಇದ್ದರೆ ನಿಮ್ಮ ಮಕ್ಕಳನ್ನ ಅಜ್ಜಿ ತಾತನಿಂದ ದೂರ ಮಾಡಬೇಡಿ. ಅಜ್ಜಿ ತಾತನ ಪ್ರೀತಿ ವಾತ್ಸಲ್ಯ ತುಂಬ ಅಂದರೆ ತುಂಬಾ ಮುಖ್ಯ. ಇವಾಗೆಲ್ಲ ಅಜ್ಜಿ ತಾತನ ಜೊತೆ ಮಕ್ಕಳನ್ನ ಆಟಾಡೋದಕ್ಕೆ ಬಿಡೋದಿಲ್ಲ. ಯಾವಾಗಲೂ ಅವ್ರಿಗೆ ಬೇರೆ ಕಡೆನೇ ಇದು ಮಾಡಿಬಿಡ್ತಾರೆ. ಹಾಗೆಲ್ಲ ಮಾಡಬೇಡಿ. ಆದಷ್ಟು ಅಜ್ಜಿ ತಾತನ ಜೊತೆ ಇರೋದಕ್ಕೆ ಬಿಡಿ. ನನ್ನ ಮಗ ಅಂತೂ ಊರಿಗೆ ಹೋದಾಗ ಅವ್ರ ಅಜ್ಜಿ ತಾತನ ಜೊತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತಾನೆ. ಸಂಜು ಪೇರೆಂಟ್ಸ್ ಜೊತೆ ಇರ್ಬೋದು, ನನ್ನ ಪೇರೆಂಟ್ಸ್ ಜೊತೆ ಇರ್ಬೋದು. ಚಿನ್ನು ತುಂಬಾ ಚೆನ್ನಾಗಿರ್ತಾನೆ. ಅವರು ಅಷ್ಟೇ ಅವನನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ 2 years ಸಂಜು ಅವರ ಅಪ್ಪ ಅಂದರೆ ನನ್ನ ಮಾವ ತೀರೋಗ್ಬಿಟ್ರು. ಅವ್ರಿಗೆ ಚಿನ್ನು ಅಂದರೆ ತುಂಬ ಪ್ರೀತಿ. ಇವಾಗ ಅವರಿಲ್ಲ ನೋಡಿ. ಇರುವಾಗ ಅವರು ತುಂಬಾ ಪ್ರೀತಿ ಮಾಡಿದ್ರು. ಇಷ್ಟೇ ಫ್ರೆಂಡ್ಸ್, ವಯಸ್ಸಾದ ಮೇಲೆ ಪೇರೆಂಟ್ಸ್ಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಅವರು ನಮ್ಮಿಂದ ಏನೂ ಬಯಸಲ್ಲ, ಮಕ್ಕಳು ಪ್ರೀತಿ ಕಾಳಜಿ ಇದನ್ನು ಬಯಸ್ತಾರೆ. ಸೊ ಯಾವತ್ತೂ ಮಕ್ಕಳನ್ನ ಅವ್ರ ಅಜ್ಜಿ ತಾತನಿಂದ ದೂರ ಮಾಡಬೇಡಿ. ಆದಷ್ಟು ಅವ್ರನ್ನ ಹೇಗೆ ಪ್ರೀತಿ ಮಾಡಬೇಕು, ಅವ್ರಿಗೆ ಹೇಗೆ ಗೌರವ ಕೊಡಬೇಕು, ಹೇಗೆ ಕಾಳಜಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡಿ. ಇದು ತುಂಬಾ ಮುಖ್ಯ ಮಕ್ಕಳಿಗೆ. Now this is grandma, grandpa. Okay, ready? All hands back. Ready? Where is
ಫ್ರೆಂಡ್ಸ್ ಅಲ್ಲಿದ್ದಂಥ ಗ್ರ್ಯಾಂಡ್ ಪೇರೆಂಟ್ಸ್ನೆಲ್ಲ ನೋಡಿದಾಗ ನನಗೆ ಏನೋ ಒಂಥರ ನನಗೆ ಗೊತ್ತಿಲ್ಲದಂಗೆ ಒಂಥರ ಕಣ್ಣಲ್ಲಿ ನೀರು ತುಂಬ್ಕೊಬಿಡ್ತು. ಅವ್ರು ಎಷ್ಟು ಎಂಜಾಯ್ ಮಾಡ್ತಿದ್ರು ಗೊತ್ತಾ, ಅವರ ಮೊಮ್ಮಕ್ಕಳು ಖುಷಿನೆಲ್ಲ ನೋಡ್ತಾ ಅವರು ಮಗು ಥರನೇ ಆಗಿಬಿಟ್ಟಿದ್ರು. ಅವ್ರನ್ನೆಲ್ಲ ನೋಡ್ತಾ ನನಗೆ ನನ್ನ ಅಜ್ಜಿ ತಾತ ಎಲ್ಲ ನೆನಪಾದರು. ನಾನು ನನ್ನ ಅಜ್ಜಿಯನ್ನೆಲ್ಲ ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಿದ್ದೆ. ಬಟ್ ಇವಾಗ ನನಗೆ ನನ್ನ ಅಜ್ಜಿ ತಾತನ ನೋಡಬೇಕು ಅಂದರೂ ಸಹ ಅವರು ಇಲ್ಲ. ಅದಕ್ಕೆ ನಂಗೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತಿತ್ತು. ಅವ್ರನ್ನ ನೆನಪು ಮಾಡ್ಕೊಳ್ತಿದ್ದೆ, ನನ್ನ ಚೈಲ್ಡ್ಹುಡ್ ಎಲ್ಲನೂ ನಾನು ನೆನಪು ಮಾಡ್ಕೊಳ್ತಿದ್ದೆ. ಎಷ್ಟು ಬೇಜಾರಾಗ್ತಿತ್ತು ಅಂತ ಅಂದರೆ, ಕೆಲವರು ಅವರ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆಲ್ಲ ಸೇರಿಸ್ಬಿಡ್ತಾರೆ ನೋಡ್ಕೊಳ್ಳೋದಕ್ಕಾಗಲ್ಲ ಅಂತ. ದಯವಿಟ್ಟು ಹಾಗೆ ಮಾಡಬೇಡಿ. ಅವ್ರು ನಿಮ್ಮಿಂದ ಏನೂ ಬಯಸಲ್ಲ, ಜಸ್ಟ್ ಪ್ರೀತಿನಷ್ಟೇ ಬಯಸೋದು. ನೀವು ಅದನ್ನು ಕೊಡೋಕ್ಕಾಗಲ್ಲ ಅಂತಂದರೆ ಅವರು ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಅಲ್ವಾ. ಪ್ಲೀಸ್ ಹಾಗೆಲ್ಲ ಮಾಡಬೇಡಿ. ದಯವಿಟ್ಟು ನಿಮ್ಮ ತಂದೆ ತಾಯಿಗಳನ್ನ ನೀವೇ ನೋಡ್ಕೊಳ್ಳಿ. ಅವರು ಇವಾಗ ತಂದೆ ತಾಯಿಗಳು 10 ಮಕ್ಕಳಿದ್ರು ಒಬ್ಬ ತಾಯಿ ಮಗುನ ಸಾಕ್ತಾಳೆ, ಆದರೆ 10 ಮಕ್ಕಳು ಒಂದು ತಾಯಿನ ಸಾಕೋದಕ್ಕೆ ಹಿಂದು ಮುಂದೆ ನೋಡ್ತಾರೆ. ಎಷ್ಟು ಬೇಜಾರಿನ ಸಂಗತಿ ಅಲ್ವಾ ಇದೆಲ್ಲ. ದಯವಿಟ್ಟು ನಿಮ್ಮ ತಂದೆ ತಾಯಿನ ಪ್ರೀತಿಸಿ ಗೌರವಿಸಿ. ಹಾಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ. ಕೊನೆವರೆಗೂ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಇದು ಎಲ್ಲ ಮಕ್ಕಳು ಮಾಡಬೇಕಾದಂಥ ಕರ್ತವ್ಯ. ನೀವು ಇದನ್ನು ಇವತ್ತು ನಿಮ್ಮ ಮಕ್ಕಳಿಗೆ ಹೇಳಿಕೊಟ್ರೆ ಮುಂದೆ ಅವರು ಅದನ್ನು ಪಾಲಿಸ್ತಾರೆ. ನೀವೇ ಇವಾಗ ಅವ್ರ ಅಜ್ಜಿ ತಾತನಿಂದ ಅವ್ರನ್ನ ದೂರ ಮಾಡೋದನ್ನ ಹೇಳ್ಕೊಟ್ರೆ ಖಂಡಿತ ಮುಂದೆ ಅವರು ನಿಮ್ಮನ್ನು ಹಾಗೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸೋದೆಲ್ಲ ಜಾಸ್ತಿ ಆಗಿರೋದ್ರಿಂದನೇ ಸ್ಕೂಲ್ಗಳಲ್ಲಿ ಈ ಥರ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಎಲ್ಲ ಮಾಡಿ ಮಕ್ಕಳಿಗೆ ತಂದೆ ತಾಯಿ ಬಗ್ಗೆ, ಅಜ್ಜಿ ತಾತನ ಬಗ್ಗೆ ಪ್ರೀತಿ ಗೌರವ ಇದೆಲ್ಲ ಹೇಗೆ ಬರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಇದು ಸ್ಕೂಲ್ಗಳಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ನಾವು ಸಹ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಧನ್ವಿತ್ ನೋಡಿ 1 ನಿಮಿಷ ಆದರೂ ಸುಮ್ಮನಿರ್ತಿದ್ದಾನ, ಏನಾದರೂ ಒಂದು ಚೇಷ್ಟೆ ಮಾಡ್ತಾನೇ ಇದ್ದಾನೆ. ಎಷ್ಟು ಸೈಲೆಂಟಾಗಿರು ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ. ಅವ್ರ ಮ್ಯಾಮ್ ಸಹ ಬಂದು ಅವನಿಗೆ ಮುಂದೆ ನೋಡು ಅಂತಂದ್ರು. ನೋಡಿ ಯಾವ ಥರ ಆಡ್ತಾನೆ ಇದ್ದಾನೆ ಅಂತ. ಸಂಜುಗೆ ಆಫೀಸ್ ವರ್ಕ್ ಇದೆ. ಅವರು ಜಸ್ಟ್ 2 hours ಲೀವ್ ಥರ ಹಾಕ್ಕೊಂಡು ಬಂದಿದ್ದಾರೆ. ಇವಾಗ ನಾವು ಮನೆಗೆ ಹೋಗಬೇಕು. ಇಲ್ಲಿ ನೋಡಿದ್ರೆ ಇನ್ನೂ ಪ್ರೋಗ್ರಾಮ್ ಮುಗ್ದಿಲ್ಲ. ಅದಕ್ಕೆ ಇವರು ಇನ್ನೇನು ಗ್ರ್ಯಾಂಡ್ ಪೇರೆಂಟ್ಸ್ ಬಂದಿಲ್ವಲ್ಲ, ನಾವು ಹೋಗೋಣ ಅಂತ ಹೇಳ್ತಿದ್ದಾರೆ. ಇನ್ನೇನು ಪ್ರೋಗ್ರಾಮ್ ಎಲ್ಲ ಮುಗೀತು, ಜಸ್ಟ್ ಫೋಟೋ ಶೂಟ್ ಅಷ್ಟೇ ಅಂತೆ. ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಮಕ್ಕಳದ್ದು ಫೋಟೋಸ್ ಎಲ್ಲ ತೆಗಿತಾರಂತೆ. ಸೊ ಮಕ್ಕಳೆಲ್ಲ ಅವರ ಕ್ಲಾಸ್ ರೂಮ್ಗೆ ಹೋಗ್ತಿದ್ದಾರೆ. ಚಿನ್ನು ನೋಡಿ ಅವನು ಹೋಗ್ತಿದ್ದಾನೆ, ಅವ್ರ ಪಪ್ಪನ ಹತ್ರ ನಾನು ಬರ್ತೀನಿ ಅಂತ ಹೇಳ್ತಿದ್ದಾನೆ. ಬಾಯ್ ಚಿನ್ನು, ಬಾಯ್. ಎಲ್ಲ ಪೇರೆಂಟ್ಸ್ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಒಟ್ಟಿಗೆ ನಿಂತ್ಕೊಳ್ಳಿ, ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಹೇಳ್ತಿದ್ರು. ಸೊ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನಿಂತ್ಕೊಳ್ತಿದ್ವಿ. ಇದಾದಮೇಲೆ ಗ್ರ್ಯಾಂಡ್ ಪೇರೆಂಟ್ಸ್ಗೆಲ್ಲ ಟೀ ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಡ್ತಿದ್ರು. ಬಟ್ ನಮಗೆ ಟೈಮ್ ಇರಲಿಲ್ಲ, ಸೊ ನಾವು ಬೇಗ ಹೊರಟ್ಬಿಟ್ವಿ. ಗ್ರ್ಯಾಂಡ್ ಪೇರೆಂಟ್ಸು ಇಲ್ಲ ಏನಿಲ್ಲ, ಫೋಟೋ ಎಲ್ಲ ತೆಗ್ಸೋದಕ್ಕೆ ಅಂತ ಹೇಳಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ. ಸಂಜುಗೆ ಮೀಟಿಂಗ್ ಇದೆ ಅಂತೆ, ಸೊ ಬೇಗ ಹೋಗಬೇಕು ಮನೆಗೆ, ಮೀಟಿಂಗ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗ್ತಿದ್ದೀವಿ. ಹಾಗೆ ಅಲ್ಲಿ ಎಂಟ್ರೆನ್ಸ್ಗೆ ಹೋಗ್ತಿದ್ದಾಗೇ ಮಕ್ಕಳು ವೆಲ್ಕಮ್ ಮಾಡೋದಕ್ಕೆ ರೋಸ್ ಕೊಟ್ಟಿದ್ರು. ಸಂಜು ಅದನ್ನು ಯಾವಾಗಲೂ ನನಗೆ ರೋಸ್ ಕೊಟ್ಟಿಲ್ಲ ಅಂತ ಹೇಳ್ತಿರ್ತೀಯಲ್ಲ, ತಗೋ ರೋಸ್ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ರು. ಒಂದು ಸ್ವಲ್ಪ ತಮಾಷೆ ಮಾಡಿಕೊಂಡು ಇಬ್ಬರು ಮಾತಾಡಿಕೊಂಡು ಹಾಗೆ ನಗಾಡ್ಕೊಂಡು ಹೋಗ್ತಿದ್ವಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.